ಸಾಧನೆ ಎಂಬುದು ಸಾಧಕನ ಸೊತ್ತೇ ಹೊರತು ಸೋಮಾರಿಯ ಸೊತ್ತಲ್ಲ ಅಂತ ಹೇಳ್ತಾ ಇವತ್ತಿನ ಒಂದು ಯಾರೆಲ್ಲ ಯೂಟ್ಯೂಬ್ ತರಗತಿಯನ್ನು ನೋಡ್ತಾ ಇದ್ರೆ ಅವರಿಗೆಲ್ಲ ಒಂದು ಯೂಟ್ಯೂಬ್ ತರಗತಿಗೆ ಸ್ವಾಗತ. ನನ್ನ ಹೆಸರು ಗವಿಶ್ರೀ ಅಂತೇಳಿ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರಿಂದ. ದಿನಾಂಕ 18/1/2026 ಭಾನುವಾರದಂದು ನಡೆದಂತ ಸೈನಿಕ ಪರೀಕ್ಷೆ ಕನ್ನಡ ವಿಭಾಗದ ಪಿ ಸಿರೀಸಿನ ಕೀ ಉತ್ತರಗಳನ್ನ ಇವತ್ತಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ಮಕ್ಕಳೇ. ಓಕೆ, ಮೊದಲನೇ ಪ್ರಶ್ನೆ, ಸಂಧ್ಯಾ ಪದದ ತದ್ಭವ ರೂಪ. ಸಂಧ್ಯಾ ಪದದ ತದ್ಭವ ರೂಪ ಅಂತ ಕೇಳಿದರೆ ಆಪ್ಷನ್ ನೋಡಿ. ಸಂಧಿ ಅಂತಿದೆ, ಸಂಜೆ ಅಂತ ಇದೆ, ವಿಂಧ್ಯ ಅಂತ ಇದೆ, ವಂದ್ಯ ಅಂತ ಇದೆ. ಹಾಗಾದ್ರೆ ಸರಿಯಾದ ಉತ್ತರ, ಇದಕ್ಕೆ ಸರಿಯಾದ ಉತ್ತರ ಸಂಜೆ ಅಂತೇಳಿ ಆಗ್ತಾ ಇದೆ. ಬನ್ನಿ ಮಕ್ಕಳೇ, ಎರಡನೇ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನವುಗಳಲ್ಲಿ ಅನುಕರಣ ಅವ್ಯಯ ಪದವಿದು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಅಲ್ಲಿ ನೋಡೋಣ. ಒಂದು ಕಟಕಟನೆ, ಹಾಲ್ಜೇನು, ಬೇಗ ಬೇಗ, ಮನೆ ಮಠ ಅಂತ ಇದೆ. ಸೊ ಈ ಒಂದು ಮನೆ ಮಠ ಅನ್ನೋದೇನಿದೆ ಅಲ್ರಿ, ಇದು ಜೋಡು ನುಡಿ ಆಗ್ತದ. ಬೇಗ ಬೇಗ ಅನ್ನೋದು ದ್ವಿರುಕ್ತಿ ಆಗ್ತದ. ಇದು ಏನಾಗ್ತಾ ಇದೆ ಮಕ್ಕಳೇ? ದ್ವಿರುಕ್ತಿ ಆಗ್ತಾ ಇದೆ. ಹಾಲ್ಜೇನು ಅನ್ನೋದು ಕೂಡ ಜೋಡು ನುಡಿ ಆಗ್ತದೆ. ಹಾಗಾದ್ರೆ ಇಲ್ಲಿ ಉಳಿದಿರುವಂತ ಆಯ್ಕೆ ಯಾವುದು? ಮೊದಲನೇ ಆಯ್ಕೆ ಕಟಕಟನೆ ಅನ್ನೋದು ಅನುಕರಣ ಅವ್ಯಯ. ಓಕೆ, ಹಾಗಾದ್ರೆ ಮೂರನೇ ಪ್ರಶ್ನೆಗೆ ಹೋಗೋಣ ಮಕ್ಕಳೇ. ಮೂರನೇ ಪ್ರಶ್ನೆ, ಭಸ್ಮಾಸುರ ಈ ಪದವನ್ನ ಬಿಡಿಸಿ ಬರೆದಾಗ ಅಂತ ಕೇಳಿದ್ದಾರೆ. ಏನಂತ ಕೇಳಿದ್ದಾರೆ? ಭಸ್ಮಾಸುರ. ಬಿಡಿಸಿ ಬರೋಣ ಅಲ್ವಾ? ನೋಡ್ರಿ, ಭಸ್ಮ ಪ್ಲಸ್ ಅಸುರ ಏನಾಗ್ತಾ ಇದೆ? ಭಸ್ಮಾಸುರ ಆಗ್ತಾ ಇದೆ. ಹಾಗಾದ್ರೆ ಆಪ್ಷನ್ ಅಲ್ಲಿ ಯಾವ್ದಿದೆ? ಬಸ್ ಪ್ಲಸ್ ಮಾಸುರ. ಸೊ ಬರೋದಿಲ್ಲ. ಭಸ್ಮ ಪ್ಲಸ್ ಸುರ, ಇದು ಕೂಡ ಬರೋದಿಲ್ಲ. ಭಸ್ಮ ಪ್ಲಸ್ ಅಸುರ, ಎಸ್ ಇದೆ. ಕೊನೆ ಆಯ್ಕೆ ಭಸ್ಮಾಸ ಪ್ಲಸ್ ಅರ. ಹಾಗಾದ್ರೆ ನಿಮಗೆ ಸರಿಯಾದ ಉತ್ತರ ಯಾವುದು? ಭಸ್ಮ ಪ್ಲಸ್ ಅಸುರ. ಇದು ಭಸ್ಮಾಸುರವನ್ನ ಬಿಡಿಸಿ ಬರೆದಾಗ ಆಗುವಂತ ಒಂದು ಉತ್ತರ. ಹಾಗಾದ್ರೆ ಮುಂದಿನ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ, ವೈದ್ಯ ಪದದ ಸ್ತ್ರೀಲಿಂಗ ರೂಪ ಬರೆಯಿರಿ ಅಂತ ಇದೆ. ಸೊ ಹಾಗಾದ್ರೆ ಇಲ್ಲಿ ಏನ್ ಕೇಳಿದರೆ? ವೈದಿ ಅಂತ ಇದೆ, ಬರುದಿಲ್ಲ. ವೈದ್ಯರು, ಇದು ಬಹುವಚನ ಆಗ್ತಾ ಇದೆ. ಸೊ ವೈದ್ಯ ಅಂತ ಇದೆ. ಎಸ್, ಹಾಗಾದ್ರೆ ವೈದ್ಯ ಪದದ ವೈದ್ಯ ಅಂದ್ರೆ ಪುಲ್ಲಿಂಗ ಆಗ್ತದೆ, ವೈದ್ಯ ಅಂದ್ರ ಸ್ತ್ರೀಲಿಂಗ ಆಗ್ತದೆ. ವೈದ್ಯಿನಿ ಅಂತ ಇದೆ, ಇದು ಬರೋದಿಲ್ಲ. ಸರಿಯಾದ ಉತ್ತರ ಆಪ್ಷನ್ ನಂಬರ್ 3. ಸೊ ಮುಂದಿನ ಒಂದು ಪ್ರಶ್ನೆ, ಈ ಕೆಳಗಿನ ಪದಗಳಲ್ಲಿ ಗುಣಸಂಧಿಗೆ ಉದಾಹರಣೆ ಬರೆಯಿರಿ ಅಂತ ಇದೆ. ಸೊ ಹಾಗಾದ್ರೆ ನಾವು ಗುಣಸಂಧಿಗೆ ಉದಾಹರಣೆಯನ್ನು ಬರೆದಾಗ ಇಲ್ಲಿ ನಮಗೆ ನಿಜಾಶ್ರಮ ಅಂತ ಇದೆ, ಮಳೆಗಾಲ ಅಂತ ಇದೆ, ಬಲಿಯನ್ನು ಅಂತ ಇದೆ. ಸೊ ಮಳೆ ಪ್ಲಸ್ ಕಾಲ, ಮಳೆಗಾಲ ಆದೇಶ ಸಂಧಿ ಆಗ್ತಾ ಇದೆ. ಬಲಿ ಪ್ಲಸ್ ಅನ್ನು, ಬಲಿಯನ್ನು ಆಗಮ ಸಂಧಿ ಆಗ್ತಾ ಇದೆ. ಕೌರವ ಪ್ಲಸ್ ಇಂದ್ರ, ಕೌರವೇಂದ್ರ. ಇದು ಗುಣಸಂಧಿಗೆ ಸರಿಯಾದ ಉತ್ತರ ಆಗ್ತಾ ಇದೆ. ಇದನ್ನ ಬಿಡಿಸಿ ಬರೆದಾಗ ಕೌರವ ಪ್ಲಸ್ ಇಂದ್ರ, ಕೌರವೇಂದ್ರ. ಸೊ ಗುಣಸಂಧಿಗೆ ಉದಾಹರಣೆ ಯಾವುದು? ಹಾಗಾದ್ರೆ ಕೌರವೇಂದ್ರ. ಅರ್ಥ ಆಗ್ತಾ ಇದೆ ಅಲ್ವಾ? ಹಾಗಾದ್ರೆ ನೆಕ್ಸ್ಟ್ 6ನೇ ಪ್ರಶ್ನೆಗೆ ಹೋಗೋಣ. 6ನೇ ಪ್ರಶ್ನೆ ಏನಿದೆ? ವ್ಯಾಪಾರಿ ಎಂಬುದು ಏನು ಅಂತ ಕೇಳಿದ್ದಾರೆ. ಸೊ ವ್ಯಾಪಾರಿ ಅಂದ್ರೆ ಏನಾಗಾದ್ರೆ ಮಕ್ಕಳೇ? ಅನ್ವರ್ತಕ ನಾಮ, ಅಂಕಿತ ನಾಮ, ಸರ್ವನಾಮ, ರೂಢನಾಮ ಅಂತ ಇದೆ. ಅನ್ವರ್ತನಾಮ ಅಂದ್ರೆ ಏನ್ರಿ? ಅನ್ವರ್ತನಾಮ ಅಂದ್ರೆ ಈ ಬಳೆಗಾರ, ಚಮ್ಮಾರ, ಕಮ್ಮಾರ, ಬಡಿಗ, ಶಿಕ್ಷಕರು, ಇವರೆಲ್ಲ ಅನ್ವರ್ತಕ ನಾಮದಲ್ಲಿ ಬರ್ತಾರೆ. ಅಂಕಿತ ನಾಮ ಅಂದ್ರ ಇಟ್ಟಂತ ಹೆಸರುಗಳು. ಉದಾಹರಣೆಗೆ ಭಾರತ, ರಾಮ, ಇಟ್ಟಂತ ಹೆಸರುಗಳಿಗೆ ನಾವು ಅಂಕಿತ ನಾಮ ಅಂತೀವಿ. ಸರ್ವನಾಮ ಅಂದ್ರೆ ಏನು ಮಕ್ಕಳೇ? ಸರ್ವನಾಮ ಅಂದ್ರೆ ಹೆಸರುಗಳ ಬದಲಾಗಿ ಬಳಸುವಂತ ಪದಗಳು. ಅವನು, ಅವರು, ಅವಳು, ಅದು, ಇದು, ಇವುಗಳಿಗೆ ಏನಂತ ಕರಿತೀವಿ? ನಾವು ಸರ್ವನಾಮ ಅಂತ ಕರಿತೀವಿ. ಹಾಗಾದ್ರೆ ರೂಢನಾಮ ಅಂದ್ರೆ ರೂಢಿಯಿಂದ ಬಂದಂತ ಹೆಸರುಗಳಿಗೆ ನಾವು ರೂಢನಾಮ ಅಂತ ಕರಿತೀವಿ. ಉದಾಹರಣೆಗೆ ಪರ್ವತ,
ಶಾಲೆ, ಈ ರೀತಿಗೆ ನಾವೇನಂತ ಕರಿತೀವಿ? ರೂಢನಾಮ ಅಂತ ಕರಿತೀವಿ. ಹಾಗಾದ್ರೆ ವ್ಯಾಪಾರಿ ಅನ್ನೋದು ಎಲ್ಲಿದೆ? ಯಾವ ಒಂದು ಇದ್ರಲ್ಲಿ ಬರ್ತಾ ಇದೆ? ಹಾಗಾದ್ರೆ ಆನ್ಸರ್ ಬಂದ್ಬಿಟ್ಟು ಅನ್ವರ್ಥ ನಾಮದಲ್ಲಿ ವ್ಯಾಪಾರಿ ಅನ್ನೋದು ಸರಿಯಾದ ಉತ್ತರ ಆಗ್ತಾ ಇದೆ. ಅರ್ಥ ಆಗ್ತಾ ಇದೆ ಅಲ್ವಾ? ಹಾಗಾದ್ರೆ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಗೆಳೆಯರೆಲ್ಲರೂ ಮನೆಯಲ್ಲಿ ಮೊಬೈಲ್ಗಳ ಜೊತೆ ಆಟವಾಡುತ್ತಿದ್ದಾರೆ. ನೋಡಿ ಮಕ್ಕಳೇ, ಗೆಳೆಯರೆಲ್ಲರೂ ಮನೆಯಲ್ಲಿ ಮೊಬೈಲ್ಗಳ ಜೊತೆ ಆಟವಾಡುತ್ತಿದ್ದಾರೆ. ಈ ವಾಕ್ಯವು ಯಾವ ಕಾಲದಲ್ಲಿ ಇದೆ ಎಂದು ಗುರುತಿಸಿ. ಆಪ್ಷನ್ ಎ ಇದೆ ವರ್ತಮಾನ ಕಾಲ, ಬಿ ಬಂದ್ಬಿಟ್ಟು ಭವಿಷ್ಯತ್ ಕಾಲ, ಸಿ ಬಂದ್ಬಿಟ್ಟು ಸಾಮಾನ್ಯ ಕಾಲ, ಡಿ ಬಂದ್ಬಿಟ್ಟು ಭೂತಕಾಲ ಅಂತಿದೆ. ಸ್ವಲ್ಪ ಕಾಲಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ವರ್ತಮಾನ ಕಾಲದಲ್ಲಿ ಸೊ ನಾವು ಹೇಗೆ ಕಾಲಸೂಚಕ ಪ್ರತ್ಯಯದಲ್ಲಿ, ಉದಾಹರಣೆಗೆ ಇದು ಆಟವಾಡುತ್ತಿದ್ದಾರೆ ಅನ್ನೋದು ಇದೊಂದು ಕ್ರಿಯಾಪದ, ಕಾಲವನ್ನು ಸೂಚಿಸುವಂತ ಪದಗಳನ್ನು ನಾವು ಕ್ರಿಯಾಪದದ ಮೂಲಕ ಕಾಲಗಳ ನಿರ್ಣಯ ಮಾಡ್ತೀವಿ. ಹಾಗಾದ್ರೆ ಇಲ್ಲಿ ವರ್ತಮಾನ ಕಾಲ ಅಂದ್ರೆ ಈ ಕಾಲಸೂಚಕ ಪ್ರತ್ಯಯದಲ್ಲಿ ಉತ್ ಅನ್ನೋ ಪದವನ್ನ ಬಳಕೆ ಮಾಡ್ತೀವಿ. ನೆಕ್ಸ್ಟ್ ಭವಿಷ್ಯತ್ ಕಾಲದಲ್ಲಿ, ಅಂದ್ರೆ ಭವಿಷ್ಯತ್ ಕಾಲ ಅಂದ್ರೆ ಏನು? ನೆಕ್ಸ್ಟ್ ನಡೆಯಬಹುದಾದಂತ ಅಥವಾ ನಾಳೆ ನಡೆಯಬಹುದಾದಂತ ಒಂದು ಕ್ರಿಯೆಯನ್ನ ನಾವೇನಂತೀವಿ? ಭವಿಷ್ಯತ್ ಕಾಲ ಅಂತೀವಿ. ಇಲ್ಲಿ ಕಾಲಸೂಚಕ ಪ್ರತ್ಯಯ ಏನ್ ಬರ್ತದೆ? ವಾ ಅಂತ ಬರ್ತಾ ಇದೆ. ಹಾಗಾದ್ರೆ ಸಾಮಾನ್ಯ ಕಾಲ ಇದು ಏನ್ರಿ? ಇದು ಸಾಮಾನ್ಯ ಕಾಲ, ಸುಮ್ನೆ ಜಸ್ಟ್ ಏನಂದ್ರೆ ಕಾಲಗಳಲ್ಲಿ ಇರ್ಲಾರ್ದಂಥದ್ದು. ಇಲ್ಲಿ ನಾವು ವ್ಯಾಕರಣಾಂಶವನ್ನು ನೋಡಿದಾಗ ನಮಗೆ 3 ಕಾಲಗಳು ಬರ್ತಾವು: ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ. ಹಾಗಾದ್ರೆ ಭೂತಕಾಲ ಅಂದ್ರೆ ಏನ್ರಿ? ಈಗ ಆಲ್ರೆಡಿ ಕ್ರಿಯೆ ನಡೆದು ಹೋಗ್ಬಿಟ್ಟಿದೆ ಅಂತ ಒಂದು ಕಾಲವನ್ನ ನಾವೇನಂತೀವ್ರಿ? ಭೂತಕಾಲ ಅಂತೀವಿ. ಅದರ ಒಂದು ಕಾಲಸೂಚಕ ಪ್ರತ್ಯಯ ದ ಅಂತ ಇದೆ. ಹಾಗಾದ್ರೆ ನಾವಿಲ್ಲೊಂದು ಕ್ರಿಯಾಪದವನ್ನು ನೋಡ್ರಿ, ಆಟವಾಡುತ್ತಿದ್ದಾರೆ ಅಂತಿದೆ. ಹಾಗಾದ್ರೆ ಇಲ್ಲಿ ನಮಗೇನು ಬರ್ತದೆ? ಕಾಲಸೂಚಕ ಪ್ರತ್ಯಯ ಉತ್ ಬರ್ತಾ ಇದೆ. ಹಾಗಾದ್ರೆ ನಾವಿದು ಯಾವ ಪ್ರಶ್ನೆಗೆ ಈ ಪ್ರಶ್ನೆಗೆ ಉತ್ತರ ಏನಂತ ಹೇಳೋಣ ನಾವೀಗ? ವರ್ತಮಾನ ಕಾಲ. ಎಸ್, ಹಾಗಾದ್ರೆ ವರ್ತಮಾನ ಕಾಲ ಅನ್ನೋದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ, ಬೆಳಕಿಗೆ ಈ ಪದದಲ್ಲಿ ವಿಭಕ್ತಿ ಪ್ರತ್ಯಯ ತಿಳಿಸಿ ಅಂತ ಹೇಳಿದ್ದಾರೆ. ಸೊ ನಾವು ಬೆಳಕಿಗೆ ಅನ್ನೋದು ಮೊದಲು ಆಪ್ಷನ್ ನೋಡ್ಕೊಡ್ರಿ. ಚತುರ್ಥಿ, ಪಂಚಮಿ, ಪ್ರಥಮ, ಸಪ್ತಮಿ ಅಂತಿದೆ. ಅವ್ರೇನ್ ಕೇಳಿದ್ದಾರೆ? ಬೆಳಕಿಗೆ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಹೇಳ್ರಿ ಅಂತ ಹೇಳ್ಯಾರ. 1 ಸೆಕೆಂಡ್. ಚತುರ್ಥಿ ಅನ್ನೋದು ವಿಭಕ್ತಿ ಪ್ರತ್ಯಯದಲ್ಲಿ ಬರುವಂತದ್ದು. ಸಪ್ತಮಿ, ಪಂಚಮಿ ಅನ್ನುವಂಥದ್ದು ವಿಭಕ್ತಿ ಪ್ರತ್ಯಯದಲ್ಲಿ ಬರುವಂತದ್ದು. ಪ್ರಥಮ ಅದು ಕೂಡ ವಿಭಕ್ತಿ ಪ್ರತ್ಯಯದಲ್ಲಿ, ಸಪ್ತಮಿ ವಿಭಕ್ತಿ ಪ್ರತ್ಯಯದಲ್ಲಿ. ಹಾಗಾದ್ರೆ ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಒಂದನೇದ್ದು ಚತುರ್ಥಿ ಕೊಟ್ಟಾರ, ಅದರ ಒಂದು ಪ್ರತ್ಯಯಗಳು ಏನ್ ಬರ್ತಾವು? ಗೆ, ಇಗೆ, ಕೆ ಅಂತ ಬರ್ತಾ ಇದೆ. ಪಂಚಮಿ ಕೊಟ್ಟಿದ್ದಾರೆ, ಪಂಚಮಿಯಲ್ಲಿ ಏನ್ ಬರ್ತಾ ಇದೆ? ದೆಸೆಯಿಂದ ಅಂತ ಬರ್ತಾ ಇದೆ. ಉದಾಹರಣೆಗೆ ಅದರ ಒಂದು ವಿಭಕ್ತಿ ಪ್ರತ್ಯಯ ಏನ್ ಬರ್ತಾ ಇದೆ? ದೆಸೆಯಿಂದ. ಪ್ರಥಮ ಹೂ ಅಂತ ಬರ್ತಾ ಇದೆ. ಸಪ್ತಮಿ ಅಲ್ಲಿ. ಸೊ ಹಾಗಾದ್ರೆ ಈ ಒಂದು ವಾಕ್ಯದಲ್ಲಿ ಬೆಳಕಿಗೆ ಅಂತಿದೆ. ಬೆಳಕಿಗೆ ಯಾವ ಒಂದು ವಿಭಕ್ತಿ ಪ್ರತ್ಯಯದಲ್ಲಿ ಬರ್ತಾ ಇದೆ? ಹಾಗಾದ್ರೆ ಹೀಗೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಚತುರ್ಥಿ. ಎಸ್, ಹಾಗಾದ್ರೆ ಬೆಳಕಿಗೆ ಅನ್ನೋದು ಯಾವ ವಿಭಕ್ತಿ ಪ್ರತ್ಯಯದಲ್ಲಿದೆ? ಚತುರ್ಥಿ ವಿಭಕ್ತಿ ಪ್ರತ್ಯಯದಲ್ಲಿ ಬರುತ್ತೆ. ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆ, ಗುಹೇಶ್ವರ ಎಂಬುದು ಈ ವಚನಕಾರರ ಒಂದು ಅಂಕಿತ ನಾಮ ಅಂತ ಇದೆ. ಹಾಗಾದ್ರೆ ಕೊಟ್ಟಿರುವ ಆಯ್ಕೆಗಳನ್ನು ನೋಡೋಣ. ಅಲ್ಲಮ ಪ್ರಭು, ಮಡಿವಾಳ ಮಾಚಯ್ಯ, ಅಕ್ಕ ಮಹಾದೇವಿ, ಬಸವಣ್ಣ ಅಂತಿದೆ. ಸೊ ಅಲ್ಲಮ ಪ್ರಭು ಅನ್ನೋದು ಗುಹೇಶ್ವರ ಅವರ ಒಂದು ಅಂಕಿತ ನಾಮ ಉತ್ತರ ಆಗ್ತಾ ಇದೆ. ಮಡಿವಾಳ ಮಾಚಯ್ಯ ಅವರದು ಕಲಿದೇವರ ದೇವ ಅನ್ನೋದು ಅಂಕಿತ ನಾಮ ಆಗ್ತಾ ಇದೆ. ಸೊ ಇದು ಬರಂಗಿಲ್ಲ. ಅಕ್ಕ ಮಹಾದೇವಿ ಅನ್ನೋದು ಚನ್ನಮಲ್ಲಿಕಾರ್ಜುನ ಅಂಕಿತ ನಾಮ ಆಗ್ತಾ ಇದೆ. ಇದು ಕೂಡ ಬರಂಗಿಲ್ಲ. ಬಸವಣ್ಣನವ್ರದ್ದು ಕೂಡಲ ಸಂಗಮ ದೇವ ಅಂತ ಇದೆ. ಸೊ ಇದು ಕೂಡ ಬರಂಗಿಲ್ಲ. ಸರಿಯಾದ ಉತ್ತರ ಗುಹೇಶ್ವರ ಅನ್ನೋದು ಅಲ್ಲಮ ಪ್ರಭು ಅವರ ಒಂದು ಅಂಕಿತ ನಾಮ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಜ್ಞಾನಪೀಠ ಪ್ರಶಸ್ತಿ ಪಡೆದ 4 ತಂತಿ ಕೃತಿಯನ್ನು ರಚಿಸಿದವರು ಅಂತ ಕೇಳಿದ್ದಾರೆ. ಸೊ ನಮಗೆ ಕನ್ನಡದಲ್ಲಿ ಒಟ್ಟು 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದ್ದಾವೆ. ಹಾಗಾದ್ರೆ ಆ ಒಂದು ಜ್ಞಾನಪೀಠ ಪ್ರಶಸ್ತಿಗಳ ಬಗ್ಗೆ ಸ್ವಲ್ಪ ನೋಡೋಣ. ಶಿವರಾಮ್ ಕಾರಂತರವರ ಒಂದು ಕೃತಿ ಯಾವ್ದ್ರಿ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದು ಕೊಟ್ಟಂತ ಕೃತಿ? ಮೂಕಜ್ಜಿಯ ಕನಸು. ಮೂಕಜ್ಜಿಯ ಒಂದು ಕನಸು.
ಆರ್ ಅನಂತಮೂರ್ತಿ ಅವ್ರದ್ರಿ ಕನ್ನಡಕ್ಕೆ ಸಮಗ್ರ ಸಾಹಿತ್ಯ ಅಂತೇಳಿ, ಸಮಗ್ರ ಸಾಹಿತ್ಯ. ನೆಕ್ಸ್ಟ್ ದ.ರಾ ಬೇಂದ್ರೆ ಅವ್ರದ್ದು ನಾಲ್ಕು ತಂತಿ. ನೆಕ್ಸ್ಟ್ ಗಿರೀಶ್ ಕಾರ್ನಾಡ್ ಅವ್ರದ್ದು ಕೂಡ ಒಂದು ಸಮಗ್ರ ಸಾಹಿತ್ಯ. ಹಾಗಾದ್ರೆ ನಿಮ್ಗೆ ಗೊತ್ತಾಗುತ್ತಲ್ವಾ ಈಗ ಉತ್ತರ ಯಾವ್ದಾಗುತ್ತೆ ಅಂತ? ಸರಿಯಾದ ಉತ್ತರ ನಾಲ್ಕು ತಂತಿ ಅನ್ನೋದೇನಿದೆ ಅಲ್ರಿ, ದ.ರಾ ಬೇಂದ್ರೆ ಅವ್ರದ್ದು ಸರಿಯಾದ ಉತ್ತರ ಆಗ್ತಾ ಇದೆ. ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣವಾ? ಸೊ ಮುಂದಿನ ಒಂದು ಪ್ರಶ್ನೆ, ರಾಮನ ಸಹೋದರ ಲಕ್ಷ್ಮಣನ ಮಾತೆಯ ಹೆಸರೇನು? ಮಾತೆ ಅಂದ್ರ ಅವರ ಒಂದು ತಾಯಿಯ ಹೆಸರೇನು ಅಂತ ಕೇಳಿದರೆ ಉತ್ತರ ಬಂದ್ಬಿಟ್ಟು ಏನಾಗ್ತದ್ರಿ? ಕೌಸಲ್ಯ ಅಂತಿದೆ, ಮಂಡೋದರಿ ಅಂತಿದೆ, ಸುಮಿತ್ರೆ ಅಂತಿದೆ, ಕೈಕೇಯಿ ಅಂತಿದೆ. ಹಾಗಾದ್ರೆ ಸರಿಯಾದ ಉತ್ತರ ರಾಮನ ಒಂದು ಸಹೋದರ ಲಕ್ಷ್ಮಣನ ತಾಯಿಯ ಹೆಸರು ಬಂದ್ಬಿಟ್ಟು ಮಕ್ಕಳೇ ಸುಮಿತ್ರೆ ಆಗ್ತದೆ. ಓಕೆನಾ? ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ನಾರಾಯಣಪ್ಪ ಎಂಬ ಮೂಲ ಹೆಸರು ಹೊಂದಿದ್ದ ಕವಿ ಯಾರು ಅಂತ ಕೇಳಿದ್ದಾರೆ. ಸೊ ಗದುಗಿನ ಒಂದು ನಾರಾಯಣಪ್ಪ ಅವರ ಒಂದು ಮೂಲ ಹೆಸರು ಏನಾಗಿತ್ತು ಅಂದ್ರೆ ಕುಮಾರವ್ಯಾಸ ಆಗಿತ್ತು ಮಕ್ಕಳೇ. ಏನಾಗಿತ್ರಿ? ಕುಮಾರವ್ಯಾಸ ಆಗಿತ್ತು. ಸೊ ಮುಂದಿನ ಒಂದು ಪ್ರಶ್ನೆ ನೋಡಿ, ಬೇಡ ಪದದ ಗ್ರಾಮ್ಯ ರೂಪ ಅಂತ ಕೇಳಿದೆ. ಅಂದ್ರೆ ಹಳ್ಳಿಯಲ್ಲಿ ಬಳಸುವಂತ ಒಂದು ಆಡು ಭಾಷೆಯಲ್ಲಿ ನಾವು ಬಳಸ್ತಾ ಇದ್ದೀವಿ. ಇದು ಬೇಡ ಅಂತಿದೆ. ಇದರ ಒಂದು ಗ್ರಾಮ್ಯ ರೂಪ ಬೀಡ ಅಂತಿದೆ. ಬೀಡ ಅಂದ್ರೇನ್ರಿ? ಎಲೆ ಅಡಿಕೆಯಲ್ಲಿ ತಿನ್ನುವಂಥದ್ದು ತಿಂತೀವಲ್ರಿ, ಅದಕ್ಕೆ ಬೀಡ ಅಂತೀವಿ. ಬಾಡ ಅಂದ್ರ ಇದು ಮೀನಿಂಗ್ ಬರೋದಿಲ್ಲ. ಬಾಡ ಅನ್ನೋದು ಒಂದ್ ರೀತಿಯಲ್ಲಿ ಊಟನೂ ಆಗ್ತದ. ಸೊ ನೆಕ್ಸ್ಟ್ ಇದು ಬರಂಗಿಲ್ಲ, ಬೇಡ ಅಂತಿದೆ. ಹಾಗಾದ್ರೆ ಬೇಡ ಅನ್ನೋದು ಉತ್ತರ ಆಗ್ತಾ ಇದೆ. ಆದ್ರೂ ಕೂಡ ನಾಲ್ಕನೇ ಪ್ರಶ್ನೆ ಏನಿದೆ? ಬೇಡಿ ಅಂತಿದೆ. ಬೇಡಿ ಅಂದ್ರೆ ತಪ್ಪನ್ನು ಮಾಡಿದಾಗ ಅಪರಾಧಿಗಳ ಕೈಗೆ ಹಾಕುವಂಥದ್ದು ಬೇಡಿ ಆಗ್ತಾ ಇದೆ. ಹಾಗಾದ್ರೆ ಸರಿಯಾದ ಉತ್ತರ ಬೇಡ ಅನ್ನೋದಕ್ಕೆ ಬೇಡ ಅನ್ನೋದು ಏನಾಗ್ತದೆ? ಗ್ರಾಮ್ಯ ರೂಪ ಆಗ್ತಾ ಇದೆ. ಸೊ ಮುಂದಿನ ಪ್ರಶ್ನೆ, ಕೆಳಗೆ ನೀಡಿದ ಪದಗಳಲ್ಲಿ ಕಾಗುಣಿತ ದೋಷವಿಲ್ಲದ ಪದವನ್ನ ಗುರುತಿಸಿ. ಅಂದ್ರೆ ಈಗ ಆಲ್ರೆಡಿ ಕೊಟ್ಟಿದ್ದಾರೆ ಅವ್ರು 4 ಆಪ್ಷನ್ ಅಲ್ಲಿ ಯಾವುದು ಸರಿಯಾದ ರೂಪ ಇದೆ ಅಂತ ನೋಡಿ. ಮೊದಲನೇದೇನಿದೆ? ಪರಮಾಶ್ಚರ್ಯ. ಏನಿದೆ? ಪರಮಾಶ್ಚರ್ಯ ಅಂತಿದೆ. ನೆಕ್ಸ್ಟ್ ಇದು ಪರಮಾಶ್ಚರ್ಯ ಅಂತಿದೆ. ನೆಕ್ಸ್ಟ್ ಪರಮಾಶ್ಚರ್ಯ ಅಂತ ಬರ್ತಾ ಇದೆ. ನೆಕ್ಸ್ಟ್ ಪರಮಾಶ್ಚರ್ಯ ಅಂತಿದೆ. ಸೊ ಹಾಗಾದ್ರೆ ಕಾಗುಣಿತ ದೋಷವಿಲ್ಲದ ಪದ ಯಾವುದು ಮಕ್ಕಳೇ? ಸೊ ಎಸ್, ಸರಿಯಾದ ಉತ್ತರ ಪರಮಾಶ್ಚರ್ಯ. ಪರಮ ಪ್ಲಸ್ ಆಶ್ಚರ್ಯ, ಪರಮಾಶ್ಚರ್ಯ ಸರಿಯಾದ ಉತ್ತರ ಆಗ್ತಾ ಇದೆ. ಸೊ ಮುಂದಿನ ಪ್ರಶ್ನೆ, ಇಲ್ಲಿ ಕನ್ನಡ ನಾಡಿನ ಜೀವನದಿ ಎಂದು ಯಾವ ನದಿಯನ್ನ ಕರೆಯುತ್ತಾರೆ? ಹಾಗಾದ್ರೆ ನಮ್ಮ ಕನ್ನಡ ನಾಡಿನ ಜೀವನದಿ ಯಾವುದು? ಆನ್ಸರು ಕಾವೇರಿ ಇದೆ, ಹೇಮಾವತಿ ಇದೆ, ಗೋದಾವರಿ ಇದೆ, ನೇತ್ರಾವತಿ ಇದೆ. ಹಾಗಾದ್ರೆ ನಮ್ಮ ಈ ಒಂದು ಕನ್ನಡ ನಾಡಿನ ಜೀವನದಿ ಅಂತ ನಿಮಗೆಲ್ಲ ಗೊತ್ತಿದೆ. ಕೊಡಗಿನಲ್ಲಿ ಹುಟ್ಟಿ ಹರಿಯುವಂತ ನದಿ ನಮ್ಮ ಜೀವನದಿ ಕಾವೇರಿ ನದಿ ಮಕ್ಕಳೇ. ಎಸ್, ಸರಿಯಾದ ಉತ್ತರ ಕಾವೇರಿ ನದಿ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ನೀಡಿರುವ ಆಯ್ಕೆಗಳಲ್ಲಿ ಅಧ್ಯಯನ ಪದದ, ನೋಡಿ ಇನ್ನೊಂದ್ಸರಿ ಓದಿ. ನೀಡಿರುವ ಆಯ್ಕೆಗಳಲ್ಲಿ ಅಧ್ಯಯನ ಪದದ ಸಮಾನಾರ್ಥಕ ಪದ ಕೇಳಿದ್ದಾರೆ. ಅಧ್ಯಯನ ನಾವೇನ್ ಇಂಗ್ಲಿಷ್ ಅಲ್ಲಿ ಸ್ಟಡಿ ಅಂತ ಹೇಳ್ತಾ ಇದೀವಲ್ಲ, ಅದರ ಒಂದು ಪದ. ಮೊದಲನೇ ಆಯ್ಕೆ ಸಾಧನೆ ಅಂತಿದೆ, ಎರಡನೆಯದು ಪ್ರತಿಫಲ ಅಂತಿದೆ, ಮೂರನೇದು ವ್ಯಾಸಂಗ ಅಂತಿದೆ, ನಾಲ್ಕನೇದು ನಿವೇದನೆ ಅಂತಿದೆ. ಅವ್ರು ಕೇಳಿರೋದು ಅಧ್ಯಯನ ಪದದ ಸಮಾನಾರ್ಥಕ ಪದ. ಸಾಧನೆ ಅಂದ್ರೆ ಏನು? ನಾವು ಅಧ್ಯಯನ ಮಾಡಿದಾಗ ಬರುವಂತದ್ದು ಸಾಧನೆ. ಸೊ ಹಾಗಾದ್ರೆ ಇದು ಬರುವುದಿಲ್ಲ. ಪ್ರತಿಫಲ ಅನ್ನೋದು ಕೂಡ ನಾವು ಅಧ್ಯಯನ ಮಾಡಿದಾಗ ಬರುವಂತ ಒಂದು ಉತ್ತರ. ಹಾಗಾದ್ರೆ ಇದು ಕೂಡ ಬರುವಂಗಿಲ್ಲ. ವ್ಯಾಸಂಗ ಅನ್ನೋದೇನಿದೆ ಅಲ್ರಿ, ಎಸ್, ಅದು ಅಧ್ಯಯನ ಪದದ ಸಮಾನಾರ್ಥಕ ಪದ ಆಗ್ತಾ ಇದೆ. ನಿವೇದನೆ ಅಂದ್ರೇನು? ಹೇಳಿಕೊಳ್ಳುವಂಥದ್ದು. ಉದಾಹರಣೆಗೆ ನಾವು ಒಂದು ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಯಾರ ಹತ್ರನಾದ್ರೂ ಹೇಳಿಕೊಳ್ಳುವಂಥದ್ದಕ್ಕೆ ನಾವು ನಿವೇದನೆ ಅಂತ ಕರಿತೀವಿ.
ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ವ್ಯಾಸಂಗ. ಮುಂದಿನ ಪ್ರಶ್ನೆ. ಓಕೆ, ಗಾದೆ ಮಾತು ನಿಮಗೆಲ್ಲ ಗೊತ್ತಿರ್ತದೆ ಆಲ್ಮೋಸ್ಟ್. ಈ ಕೆಳಗಿನ ಗಾದೆ ಮಾತನ್ನ ಪೂರ್ಣಗೊಳಿಸಿ. ಹಾಸಿಗೆ ಇದ್ದಷ್ಟು ಏನ್ ಮಾಡ್ಬೇಕು ನಾವು? ಆನ್ಸರ್ ಅಲ್ಲಿ ನೋಡಿ. ಒಂದೇದು ತಲೆ ಚಾಚು. ಹೌದಾ? ಬರೋದಿಲ್ಲ. ತಲೆ ಚಾಚು ಅನ್ನೋದು ಬರುವಂಗಿಲ್ಲ. ಹಾಸಿಗೆ ಇದ್ದಟ್ಟು ಬೆನ್ನು ಚಾಚು. ಎಸ್, ನೋ, ಬರಂಗಿಲ್ಲ. ಹಾಸಿಗೆ ಇದ್ದಷ್ಟು ಕಾಲು ಚಾಚು. ನೆಕ್ಸ್ಟ್ ಕೈ ಚಾಚು ಅಂತೀವಿ. ಹಾಗಾದ್ರೆ ಇದ್ರ ಅರ್ಥ ಏನ್ರಿ? ಇದ್ದದ್ರಲ್ಲಿ ಏನ್ ಮಾಡುವಂಥದ್ದು? ವ್ಯವಸ್ಥಿತವಾಗಿ ಜೀವನವನ್ನ ಮಾಡುವಂಥದ್ದನ್ನ ಗಾದೆ ಮಾತುಗಳಲ್ಲಿ ನಮ್ಮ ಹಿರಿಯರು ಹೇಳ್ತಾರೆ. ಹಾಗಾದ್ರೆ ಸರಿಯಾದ ಉತ್ತರ ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಮುಂದಿನ ಪ್ರಶ್ನೆ. ಮತ್ತೆ ನಮಗೆ ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆನೇ ಇನ್ನೊಂದು ಕ್ವಶನ್ ಬಂದಿದೆ ನೋಡಿ. ಜ್ಞಾನಪೀಠ ಪುರಸ್ಕೃತ ಡಾಕ್ಟರ್ ವಿಕ್ರು ಗೋಕಾಕ್ ರವರ ಒಂದು ಕಾವ್ಯನಾಮ ಕೇಳಿದ್ದಾರೆ. ಆಪ್ಷನ್ ಎ ಅಲ್ಲಿ ವಿನಾಯಕ ಅಂತಿದೆ, ಸಿಂಧು ರಶ್ಮಿ ಅಂತಿದೆ, ಗೋಕಾಕ್ ಅಂತಿದೆ, ಕೃಷ್ಣ ಅಂತಿದೆ. ಅವ್ರು ಕೇಳಿರುವಂತದ್ದು ಏನ್ ಮಕ್ಕಳೇ? ಕಾವ್ಯನಾಮ. ಹಾಗಾದ್ರೆ ವಿನಾಯಕ ಅನ್ನೋದು ಇವರ ಒಂದು ಕಾವ್ಯನಾಮ. ಸಿಂಧು ರಶ್ಮಿ ಅಂದ್ರೆ ಭಾರತ ಸಿಂಧು ರಶ್ಮಿ, ಕನ್ನಡಕ್ಕಾಗಿ ಸಮಗ್ರ ಸಾಹಿತ್ಯವಾಗಿ ನೀಡಿದಂತ ಕೊಡುಗೆ, ಜ್ಞಾನಪೀಠ ಪ್ರಶಸ್ತಿಯನ್ನ ತಂದು ಕೊಟ್ಟಂತ ಕೃತಿ ಭಾರತ ಸಿಂಧು ರಶ್ಮಿ ಅನ್ನೋದು ಅವರ ಕೃತಿಯಾಗಿದೆ. ಗೋಕಾಕ್ ಅನ್ನೋದು ಅವರ ಒಂದು ಊರಿನ ಹೆಸರು, ಕೃಷ್ಣ ಅನ್ನೋದು ಅವರ ಹೆಸರು. ಅವ್ರು ಕೇಳಿರುವಂತದ್ದು ಕಾವ್ಯನಾಮ ಆಗಿರೋದ್ರಿಂದ ವಿನಾಯಕ ಅನ್ನೋದು ನಾವು ಕಾವ್ಯನಾಮ ಅಂತ ಕನ್ಸಿಡರ್ ಮಾಡ್ಬೇಕು ಮಕ್ಕಳೇ. ಮುಂದೆ ಓಕೆ, ಇಲ್ಲಿ ಕ್ರಿಯಾಪದದ ಬಗ್ಗೆ ಒಂದು ಕ್ವಶನ್ ಬಂದಿದೆ. ಏನ್ ಕ್ವಶನ್ ಹಾಗಾದ್ರೆ ನೋಡಿ. ತಿಂದನು ಏನ್ರಿ? ತಿಂದನು ಅಂತ ಬಂದಿದೆ. ತಿಂದನು ಪದದ ಮೂಲ ಧಾತು ಕೇಳಿದ್ದಾರೆ. ಅಂದ್ರೆ ಕ್ರಿಯಾಪದದಲ್ಲಿ ಮೂಲ ರೂಪ ಅನ್ನೋದೇನಿರ್ತಲ್ರಿ, ಅದನ್ನ ನಾವಿಲ್ಲಿ ಆಪ್ಷನ್ ಅಲ್ಲಿ ಹುಡುಕ್ಬೇಕು. ಆಪ್ಷನ್ ಎ ಎಲ್ಲಿದೆ? ತಿಂದ ಅಂತೇಳಿ. ತಿನ್ನಿ, ತಿನ್ನು, ತಿನ್ನಲಿ ಅಂತ ಬಂದಿದೆ. ಹಾಗಾದ್ರೆ ಇದರ ಸರಿಯಾದ ಮೂಲ ರೂಪ ತಿನ್ನು ಅನ್ನೋದೇನಿದೆ ಅಲ್ರಿ, ಇದರ ಒಂದು ಮೂಲ ಧಾತು ಅಥವಾ ಮೂಲ ರೂಪ ಆಗ್ತಾ ಇದೆ ಮಕ್ಕಳೇ. ಮುಂದಿನ ಪ್ರಶ್ನೆ. ಓಕೆ, ಇಲ್ಲಿ ನೋಡಿ, ಒಂದು ಮಿಸ್ಟೇಕ್ ಆಗಿದೆ. ಇದು ಂಗ ಆಗ್ಬೇಕಿತ್ತು, ಜ ಆಗಿದೆ. ಂಗ, ಞ, ನ, ನ, ಮ ಈ ಅಕ್ಷರಗಳನ್ನ ಹೀಗೆಂದು ಕರೆಯುತ್ತಾರೆ ಅಂತಿದೆ. ಒಂದು ಮಹಾಪ್ರಾಣ ಅಂತಿದೆ, ವಿಸರ್ಗಗಳು ಅಂತಿದೆ, ರಸ್ವಸ್ವರ ಅಂತಿದೆ, ಅನುನಾಸಿಕ ಅಂತಿದೆ. ಹಾಗಾದ್ರೆ ಸ್ವಲ್ಪ ಇವುಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಮಹಾಪ್ರಾಣ ಅನ್ನೋದೇನ್ರಿ? ವರ್ಗೀಯ ವ್ಯಂಜನದಲ್ಲಿ ಬರುವಂತಹ ಖ, ಘ ಅಂತ ಏನ್ ಕರಿತೀವಲ್ಲ, ಖ, ಘ ಈ ಒಂದು ಅಕ್ಷರಗಳಿಗೆ ಮಹಾಪ್ರಾಣ ಅಂತೀವಿ. ನೆಕ್ಸ್ಟ್ ವಿಸರ್ಗಗಳು ಅಂದ್ರೆ ಏನ್ರಿ? ವಿಸರ್ಗಗಳು ಅಂದ್ರ ಯೋಗವಾಹದಲ್ಲಿ ಬರುವಂತಹದ್ದು. ಅಂ ಮತ್ತು ಅಹ ಅಂತೀವಲ್ರಿ, ಅವುಗಳಿಗೆ ನಾವು ವಿಸರ್ಗ ಅಂತ ಕರಿತೀವಿ. ಈ ಋಸ್ವಸ್ವರ ಅಂದ್ರೆ ಏನ್ರಿ? ಸ್ವರಗಳಲ್ಲಿ ಮತ್ತೆ ನಾವು ಎರಡು ಪ್ರಕಾರವನ್ನ ಮಾಡ್ತೀವಿ. ಒಂದು ದೀರ್ಘ ಸ್ವರ, ಇನ್ನೊಂದು ಋಸ್ವಸ್ವರ ಅಂತೀವಿ. ಈ ಕಡಿಮೆ ಉಸಿರಿನಿಂದ ಉಚ್ಚರಿಸುವಂತ ಅಕ್ಷರಗಳಿಗೆ ಋಸ್ವಸ್ವರ ಅಂತೀವಿ. ಉದಾಹರಣೆಗೆ ಅ, ಇ, ಉ, ರು, ಎ, ವ ಇವುಗಳಿಗೆ ನಾವೇನಂತ ಕರಿತೀವಿ? ಋಸ್ವಸ್ವರಗಳು ಅಂತೀವಿ. ಈ ಅನುನಾಸಿಕ ಅಂದ್ರೆ ನಾವು ವ್ಯಂಜನಗಳಲ್ಲಿ ಎರಡು ಭಾಗ ಮಾಡಿರ್ತೀವಿ. ಅದರಲ್ಲಿ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ ಅಂತ. ವರ್ಗೀಯ ವ್ಯಂಜನದಲ್ಲಿ ಮತ್ತೆ ನಾವು ಮೂರು ಭಾಗವನ್ನು ಮಾಡ್ತೀವಿ. ಒಂದು ಅಲ್ಪ ಪ್ರಾಣ, ಇನ್ನೊಂದು ಮಹಾಪ್ರಾಣ, ಮೂರನೇದು ಅನುನಾಸಿಕ. ಅನುನಾಸಿಕಗಳು ಅಂದ್ರ ಮೂಗಿನಿಂದ ಉಚ್ಚರಿಸುವಂತ ಅಕ್ಷರಗಳನ್ನ ನಾವು ಅನುನಾಸಿಕ ಅಂತ ಕರಿತೀವಿ. ಹಾಗಾಗಿ ಈ ಒಂದು ಜ್ಞ, ಞ, ನ, ಣ, ಮ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಅನುನಾಸಿಕ. ಎಸ್. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣವಾ? ಓಕೆ, ಇಲ್ಲಿ ಒಂದು ಗದ್ಯ ಭಾಗ ಇದೆ. ಇದನ್ನ ನೀಟಾಗಿ ಓದ್ಕೊಂಡ್ ಬಿಡೋಣ. ಓದ್ಕೊಂಡ ನಂತರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳಿರ್ತಾವು. ಸೊ ಎಲ್ಲರೂ ಸ್ವಲ್ಪ ಗದ್ಯ ಭಾಗ ಓದುವಾಗ ಗಮನವಿಟ್ಟು ನೋಡ್ಬೇಕು. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಭಾರತದ 11ನೇ ರಾಷ್ಟ್ರಪತಿಯಾಗಿದ್ದರು. ಎಷ್ಟನೇ ರಾಷ್ಟ್ರಪತಿಯಾಗಿದ್ದರು? 11ನೇ ರಾಷ್ಟ್ರಪತಿಯಾಗಿದ್ದರು. ಉನ್ನತ ಮಟ್ಟದ ಬುದ್ಧಿವಂತಿಕೆಯನ್ನು ಹೊಂದಿದ ಶ್ರೇಷ್ಠ ವ್ಯಕ್ತಿತ್ವವನ್ನ ಹೊಂದಿದ್ದರು. ಉತ್ತಮವಾದಂತ ಒಂದು ವ್ಯಕ್ತಿತ್ವವನ್ನು ಹೊಂದಿದಂತವರು ನಮ್ಮ APJ ಅಬ್ದುಲ್ ಕಲಾಂ ಅವರಾಗಿದ್ರು. ಅವರು ಹುಟ್ಟಿ ಬೆಳೆದದ್ದು ತಮಿಳುನಾಡಿನ ರಾಮೇಶ್ವರಂನಲ್ಲಿ. ಅವ್ರು ಹುಟ್ಟಿ ಬೆಳೆದದ್ದು ಎಲ್ಲಿ? ಹಾಗಾದ್ರೆ ತಮಿಳುನಾಡಿನ ಒಂದು
ರಾಮೇಶ್ವರಂ ಅನ್ನೋ ಒಂದು ನಗರದಲ್ಲಿ. ತಿರುಚಿರಪಲ್ಲಿಯಲ್ಲಿ ಇವರು ಸೈಂಟ್ ಜೋಸೆಫ್ ಕಾಲೇಜಿನಲ್ಲಿ ಭೌತ ಶಾಸ್ತ್ರವನ್ನು ಮತ್ತು ಚೆನ್ನೈನಲ್ಲಿರುವ ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಏರೋಸ್ಪೇಸ್ ಇಂಜಿನಿಯರಿಂಗ್ ಅನ್ನು ಅಧ್ಯಯನ ಮಾಡಿದರು. ಶಾಲಾ ಜೀವನದಲ್ಲಿಯೇ ಒಬ್ಬ ಉತ್ತಮ ವಿದ್ಯಾರ್ಥಿಯಾಗಿದ್ದರು. ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಎಂದೇ ಪ್ರಸಿದ್ಧರಾದ ಕಲಾಂ ಅವರು ಭಾರತದ ಸಾಧನೆಯನ್ನು ಬಾಹ್ಯಾಕಾಶ ತಂತ್ರಜ್ಞಾನದವರೆಗೆ ವಿಸ್ತರಿಸಿದರು. 1998ರಲ್ಲಿ ಭಾರತದ ಪೋಖ್ರಾನ್ 2 ಅಣು ಪರೀಕ್ಷೆಯಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಿದರು. 1974ರಲ್ಲಿ ಪ್ರಥಮ ಅಣು ಪರೀಕ್ಷೆಯನ್ನ ಮಾಡಲಾಗಿತ್ತು. ಇವರಿಗೆ 1981ರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ಮತ್ತು 1990ರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ವಿಶ್ವಸಂಸ್ಥೆಯು ಡಾಕ್ಟರ್ ಕಲಾಂ ಅವರ 79ನೇ ಜನ್ಮ ದಿನವನ್ನು ವಿಶ್ವ ವಿದ್ಯಾರ್ಥಿಗಳ ದಿನ ಎಂದು ಪರಿಗಣಿಸಿತು. ಗೊತ್ತೇ ಇದೆ ಮಕ್ಕಳೇ, ನಾವು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಬಗ್ಗೆ ಈ ಒಂದು ಗದ್ಯ ಭಾಗದಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳು ಹೇಗಿದಾವು ನೋಡೋಣ ಹಾಗಾದ್ರೆ. ಸೊ ಮೊದಲನೇ ಒಂದು ಪ್ರಶ್ನೆ ಎಲ್ಲಿ ಕೊಟ್ಟಿದ್ದಾರೆ? ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಜನಿಸಿದ್ದು ಅಂತ ಕೇಳಿದ್ದಾರೆ. ಚೆನ್ನೈ, ಪೋಖ್ರಾನ್, ತಿರುಚಪಲ್ಲಿ, ರಾಮೇಶ್ವರಂ ಅಂತಿದೆ. ಸೊ ಹಾಗಾದ್ರೆ ಅವರ ಒಂದು ಜನಿಸಿದಂತ ಸ್ಥಳ ಯಾವ್ದಾಗುತ್ತೆ ಮಕ್ಕಳೇ? ರಾಮೇಶ್ವರಂ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ತಮಿಳುನಾಡಿನ ಒಂದು ರಾಮೇಶ್ವರಂ ಅಲ್ಲಿ ಜನಿಸ್ತಾರೆ. ಸೊ ಮುಂದಿನ ಪ್ರಶ್ನೆ, ಎರಡನೇ ಪ್ರಶ್ನೆ, ನೀಡಿದ ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆಯನ್ನ ಗುರುತಿಸಿ ಅಂತ ಹೇಳಿದ್ದಾರೆ. ಈ ಗದ್ಯ ಭಾಗದ ಪ್ರಕಾರ ಮೊದಲನೇ ಆಯ್ಕೆ ನೋಡಿ, ಡಾಕ್ಟರ್ ಕಲಾಂ ಅವರನ್ನು ಭಾರತದ ಮಿಸೈಲ್ ಮ್ಯಾನ್ ಎಂದು ಕರೆಯುತ್ತಾರೆ. ಎಸ್, ಗದ್ಯ ಭಾಗದಲ್ಲಿ ಇದೆ ಅಲ್ವಾ? ಹಾಗಾದ್ರೆ ಇದು ಏನಾಗ್ತಾ ಇದೆ? ಉತ್ತರ ಸರಿ ಆಗ್ತಾ ಇದೆ. ನಮಗೇನ್ ಕೇಳಿದ್ದಾರೆ ಅವರು? ತಪ್ಪಾದ ಹೇಳಿಕೆ ಕೇಳಿದ್ದಾರೆ. ಅಂದ್ರೆ ಇದರಲ್ಲಿ ಯಾವ ಒಂದು 4 ಆಪ್ಷನ್ ಗಳನ್ನ ನೋಡಿದಾಗ ಒಂದು ಹೇಳಿಕೆ ತಪ್ಪಾಗಿದೆ ಅನ್ನೋದನ್ನ ನಾವು ಇಲ್ಲಿ ಗುರುತಿಸಬೇಕು. ಎರಡನೇ ಕ್ವಶನ್ ನೋಡಿ, ಡಾಕ್ಟರ್ ಕಲಾಂ ಅವರು 1998ರಲ್ಲಿ ನಡೆದ ಭಾರತೀಯ ಅಣು ಪರೀಕ್ಷೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಎಸ್, ಹಾಗಾದ್ರೆ ಇದು ಕೂಡ ಏನಾಗಿದೆ ರೀ? ಅವರು ಅಣು ಪರೀಕ್ಷೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಈ ಒಂದು ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತಾನೆ ಪ್ರಶಸ್ತಿಯನ್ನು ಪಡಿತಾರ ಅವ್ರು. ನೆಕ್ಸ್ಟ್ ಇದು ಕೂಡ ಸರಿಯಾಗಿದೆ. ಹಾಗಾದ್ರೆ ಒಂದು ಮೂರನೇ ಪ್ರಶ್ನೆ, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಭಾರತದ 11ನೇ ರಾಷ್ಟ್ರಪತಿಯಾಗಿದ್ದರು. ಎಸ್, ಇದು ಕೂಡ ಸರಿಯಾಗಿದೆ ಮಕ್ಕಳೇ. ಹಾಗಾದ್ರೆ ಅವರು ನಮ್ಮ ಭಾರತ ದೇಶಕ್ಕೆ 11ನೇ ರಾಷ್ಟ್ರಪತಿಯಾಗಿ ಸೇವೆಯನ್ನ ಸಲ್ಲಿಸಿದಂತ ಒಬ್ಬ ವ್ಯಕ್ತಿಯಾಗಿದ್ರು. ನಾಲ್ಕನೇ ಆಯ್ಕೆ ನೋಡಿ, ಡಾಕ್ಟರ್ ಕಲಾಂ ಅವರು 1991ರಲ್ಲಿ ಭಾರತ ರತ್ನ ಪುರಸ್ಕಾರವನ್ನ ಪಡೆದರು ಅಂತಿದೆ. ನಾವು ಇಡೀ ಗದ್ಯ ಭಾಗವನ್ನು ಹುಡುಕಿದಾಗ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಅವರಿಗೆ ಆ ಗದ್ಯ ಭಾಗದ ಪ್ರಕಾರ ಕೊಟ್ಟಿಲ್ಲ. ಆದ್ರೆ ಇದು ಹೇಳಿಕೆ ಏನಾಗಿದೆ? ತಪ್ಪಾಗಿದೆ. ಆನ್ಸರ್ ಬಂದ್ಬಿಟ್ಟು ಏನಾಗುತ್ತೆ? ಈ ಒಂದು 4ನೇ ಆಯ್ಕೆ. ಹಾಗಾದ್ರೆ ಅವರು 1997ರಲ್ಲಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಿದ್ರು. ತಪ್ಪಾದ ಹೇಳಿಕೆಯಲ್ಲಿ ಏನ್ ಕೊಟ್ಟಿದ್ದಾರೆ? ಡಾಕ್ಟರ್ ಕಲಾಂ ಅವರು 1991ರಲ್ಲಿ ಭಾರತ ಪುರಸ್ಕಾರವನ್ನ ಪಡೆದ್ರು ಅಂತ ಹೇಳಿದ್ದಾರೆ. ಹಂಗಾದ್ರೆ ಆನ್ಸರ್ ಯಾವ್ದಾಗುತ್ತೆ? 4ನೇ ಉತ್ತರ ಏನಿದೆ ಅಲ್ರಿ, ಅದು ಆನ್ಸರ್ ಆಗ್ತದೆ. ಹಾಗಾದ್ರೆ ಮುಂದಿನ ಒಂದು ಪ್ರಶ್ನೆ, ಡಾಕ್ಟರ್ ಕಲಾಂ ಅವರ 79ನೇ ಜನ್ಮದಿನವನ್ನ ವಿಶ್ವಸಂಸ್ಥೆ, ಯುನೈಟೆಡ್ ನೇಷನ್ ಅಂತ ಏನ್ ಕರಿತೀವಲ್ರಿ, ಆ ಒಂದು ವಿಶ್ವಸಂಸ್ಥೆ ಏನ್ ಮಾಡಿತ್ರಿ? ಯಾವ ದಿನ ಅಂತ ಪರಿಗಣನೆ ಮಾಡ್ತು ಅಂತ ಕೇಳಿದ್ದಾರೆ. ರಾಷ್ಟ್ರೀಯ ವಿದ್ಯಾರ್ಥಿಗಳ ದಿನ ಅಂತ ಹೇಳ್ಬಿಟ್ಟು, ವಿಶ್ವ ವಿದ್ಯಾರ್ಥಿಗಳ ದಿನ ಅಂತ ಹೇಳ್ಬಿಟ್ಟು, ವಿಶ್ವ ವಿಜ್ಞಾನ ದಿನ ಅಂತೇಳಿ, ರಾಷ್ಟ್ರೀಯ ವಿಜ್ಞಾನ ದಿನ ಅಂತೇಳಿ. ಹಾಗಾದ್ರೆ ನಾವು ಗದ್ಯ ಭಾಗವನ್ನ ಇಲ್ಲಿವರೆಗೂ ನೋಡಿವಲ್ವಾ? ಗದ್ಯ ಭಾಗದ ಪ್ರಕಾರ ಏನಂತ ಕೊಟ್ಟಿದ್ದಾರೆ? ಹಾಗಾದ್ರೆ ವಿಶ್ವ ವಿದ್ಯಾರ್ಥಿಗಳ ದಿನ ಅಂತೇಳಿ ಗದ್ಯ ಭಾಗದಲ್ಲಿ ಕೊಟ್ಟಿದ್ದಾರೆ. ಹಂಗಾದ್ರ ವಿಶ್ವ ವಿದ್ಯಾರ್ಥಿಗಳ ದಿನ ಅನ್ನೋದು ನಮ್ಮ APJ ಅಬ್ದುಲ್ ಕಲಾಂ ಅವರ ಒಂದು 79ನೇ ಜನ್ಮದಿನವನ್ನ ವಿಶ್ವ ವಿದ್ಯಾರ್ಥಿಗಳ ದಿನ ಅಂತ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಗದ್ಯ ಭಾಗದ ಪ್ರಕಾರ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಈ ವಿಷಯವನ್ನ ಅಧ್ಯಯನ ಮಾಡಿದ್ದರು. ಯಾವ ವಿಷಯವನ್ನ ಅಧ್ಯಯನ ಮಾಡಿದ್ರಿ?
ಭೌತಶಾಸ್ತ್ರ, ಜೀವಶಾಸ್ತ್ರ, ಸಂಖ್ಯಾಶಾಸ್ತ್ರ, ಅರ್ಥಶಾಸ್ತ್ರ. ಹಾಗಾದ್ರೆ ಅವರು ಅತಿ ಹೆಚ್ಚು ಎಲ್ಲಾ ವಿಷಯಗಳನ್ನು ಅಧ್ಯಯನ ಮಾಡಿರ್ತಾರೆ. ಅದರಲ್ಲಿ ಒಂದು ಅವ್ರದೇ ಆದಂತ ವಿಶೇಷ ಅಧ್ಯಯನವನ್ನ ಮಾಡಿದಂತ ವಿಷಯ ಯಾವ್ದಾಗಿತ್ತು? ಭೌತಶಾಸ್ತ್ರ ಅನ್ನೋದು ಸರಿಯಾದ ಉತ್ತರ ಆಗ್ತಾ ಇದೆ. ಎಸ್, ಮುಂದಿನ ಪ್ರಶ್ನೆ ಹಾಗೂ ಒಂದು ಕೊನೆಯ ಪ್ರಶ್ನೆ. ಕೆಳಗೆ ನೀಡಿರುವ ಒಂದು ಆಯ್ಕೆಗಳಲ್ಲಿ ಪ್ರಸಿದ್ಧ ಪದದ ವಿರುದ್ಧಾರ್ಥಕ ಪದ ಕೇಳಿದ್ದಾರೆ. ನೋಡ್ರಿ, ಪ್ರಸಿದ್ಧ ಅಂದ್ರೇನ್ರಿ? ಹೆಚ್ಚು ಪ್ರಚಲಿತದಲ್ಲಿ ಇರುವಂತಹದ್ದು. ಜನಪ್ರಿಯ ಅಂದ್ರೆ ಇದು ಕೂಡ ಅದಕ್ಕೆ ಸಮಾನಾರ್ಥಕ ಪದ ಆಗ್ತದೆ. ಸಿದ್ಧ ಅಂದ್ರೆ ತಯಾರಿ ಮಾಡುವಂತಹದ್ದು. ಪ್ರಸಿದ್ಧ ಅಂದ್ರೆ ಇದು ಒಂದು ಮೀನಿಂಗ್ ಇಲ್ಲದೆ ಇರುವಂತ ಪದ. ಸೊ ಇದಕ್ಕೆ ವಿರುದ್ಧಾರ್ಥಕ ಪದ ಅಪ್ರಸಿದ್ಧ ಅನ್ನೋದು ಏನಾಗ್ತಾ ಇದೆ ರೀ? ಇದಕ್ಕೆ ಸರಿಯಾದಂತ ಉತ್ತರ ಆಗ್ತಾ ಇದೆ. ಹಾಗಾದ್ರೆ ಇಲ್ಲಿಯವರೆಗೂ ನೀವೇನ್ ತರಗತಿಯನ್ನ ಕೇಳಿದ್ರಿ, ಈ ಒಂದು ತರಗತಿ ತಮ್ಗೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಹೇಳ್ತಾ ನಾನ್ ಭಾವಿಸ್ತಾ ಇದ್ದೀನಿ. ಜೊತೆಗೆ ಯಾರಿಗೆ ಅರ್ಥ ಆಗಿದೆ ಅಥವಾ ಅರ್ಥ ಆಗಿಲ್ಲ ಅನ್ನೋದನ್ನ ನಿಮ್ ಕಮೆಂಟ್ಗಳ ಮೂಲಕ ಏನ್ ಮಾಡ್ರಿ, ನನಗೆ ಫೀಡ್ಬ್ಯಾಕ್ ಕೊಡ್ತಾ ಈ ಒಂದು ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಧನ್ಯವಾದ.